ಸ್ನೇಹಿತರೆ, ಇವತ್ತು ನಾವು ವಿಸಿಟ್ ಮಾಡಿದ್ವಿ ಮಾನವ್ ವಿಲೇಜ್, ಇಂಡಿಯಾದ ಫಸ್ಟ್ ವಿಲೇಜ್, ಇಂಡಿಯನ್ ಫಸ್ಟ್ ವಿಲೇಜ್. ಇವತ್ತು ನಾವು ವಿಸಿಟ್ ಮಾಡಿದ್ವಿ ನೋಡಿ ಇಂಡಿಯಾದಲ್ಲಿ. ಸೊ ಇದು ಬಂದ್ಬಿಟ್ಟು ಮೊದಲಿಗೆ ಇಂಡಿಯಾದಲ್ಲಿ ಲಾಸ್ಟ್ ವಿಲೇಜ್ ಆಗಿತ್ತು. 2 years ಬ್ಯಾಕಿಂದ ಬಂದ್ಬಿಟ್ಟು ಇಂಡಿಯಾದ ಫಸ್ಟ್ ವಿಲೇಜ್ ಆಗಿದೆ ಮಾನವ್ ವಿಲೇಜ್. ಇದಕ್ಕೆ ಇವಾಗ ಬಟ್ ಮೋದಿ ಸರ್ಕಾರ ಬಂದಾಗಿಂದ ಮೋದಿ ಅವರು ಬಟ್ ನೇಮ್ ಚೇಂಜ್ ಮಾಡಿದ್ದಾರೆ. ಮೊದಲು ಬಂದ್ಬಿಟ್ಟು ಲಾಸ್ಟ್ ವಿಲೇಜ್ ಇತ್ತು ಇಂಡಿಯಾದಲ್ಲಿ ಮಾನವ್ ವಿಲೇಜ್. ಇವಾಗ ಸೊ ಇಂಡಿಯಾದ ಫಸ್ಟ್ ವಿಲೇಜ್, ಇಂಡಿಯನ್ ಫಸ್ಟ್ ವಿಲೇಜ್ ಮಾನವ್ ವಿಲೇಜ್. ಸೊ ಇವಾಗ ನಾವು ಎಂಟ್ರಿ ಹೋಗ್ತಿದ್ದೀವಿ, ಬನ್ನಿ ತೋರಿಸಿ ನಿಮ್ಗೆ ಬಂದ್ಬಿಟ್ಟು. ಸೊ ಮಾನವ್ ವಿಲೇಜ್ ಯಾವ ಥರ ಇದೆ ಅಂತ ನೋಡಿ. ಸೊ ಫಸ್ಟು ನಮ್ಮ ಇಂಡಿಯಾ ಸ್ಟಾರ್ಟಿಂಗ್ ಆಗೋಗ್ಬಿಟ್ಟು ಇದೇ ಒಂದು ವಿಲೇಜು. ಸೊ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಎಲ್ಲ ಸ್ಟ್ರಕ್ಚರು, ಪೇಂಟಿಂಗ್ಸು. ಬನ್ನಿ ನೋಡೋಣ. ನೋಡಿ ಶಾಪಿಂಗ್ ಎಲ್ಲ ಹೆಂಗಿದೆಯೋ. ಸೊ ಇದು ಬಂದ್ಬಿಟ್ಟು ಮಾನವ್ ವಿಲೇಜ್. ಈ ಒಂದು ಅಲ್ಲಿಂದನೇ ನಮ್ಮ ಇಂಡಿಯಾ ಸ್ಟಾರ್ಟ್ ಆಗುತ್ತೆ ಗುರು. ಫಸ್ಟು ನಮ್ಮ ಇಂಡಿಯಾ ಸ್ಟಾರ್ಟ್ ಆಗೋದಂದರೆ ಮಾನವ್ ವಿಲೇಜ್. ಇಲ್ಲಿ ನೋಡಿ ಪಾಪ, ನೋಡ್ದಾ. ಸೊ ದುಡ್ಡಿರೋರು ಒಂಥರ ಇರೋ, ದುಡ್ಡು ಇಲ್ಲಿರೋರು ಒಂಥರ. ನೋಡಿ ಯಾವ ಥರ ಪಾಪ ಮನುಷ್ಯನ ಜೀವನ ಇಷ್ಟ ಗುರು, ಹೆಂಗಿದ್ದಾರೆ ನೋಡಿ ಅಲ್ಲಿ. ಸೊ ವಿಲೇಜ್ ಬಂದ್ಬಿಟ್ಟು ಸಿಟಿ ಥರ ಇದೆ ಇದು ವಿಲೇಜ್, ಮಾನವ್ ವಿಲೇಜು. ಒಳಗಡೆ ಹೋಗೋಣ ಬನ್ನಿ. ನಾವು ಇಲ್ಲಿಂದ ಇನ್ನೂ ಮುಂದೆ ಹೋಗ್ಬೇಕಾಗತ್ತೆ, ಬನ್ನಿ ಹೋಗೋಣ. ಇಲ್ಲಿ ಶಾಪಿಂಗು ನೋಡಿ ಹೆಂಗಿದೆ ಅಂತ. ಶಾಪಿಂಗ್ ಎಲ್ಲ ಫುಲ್ ಫೇಮಸ್ ತುಂಬ. ಸೊ ಇಲ್ಲಿ ಮಾನವ್ ವಿಲೇಜ್ ಬಂದ್ಬಿಟ್ಟು ಬದ್ರಿನಾಥ್ನ ಸುಮಾರು ಒಂದು 4 kilometer ಇರುತ್ತೆ. ನೀವು ಟ್ಯಾಕ್ಸಿ ಮಾಡ್ಕೊಂಡು ಬರ್ಬೇಕಾಗತ್ತೆ ಇಲ್ಲಿಂದ. ಸೊ ಟ್ಯಾಕ್ಸಿ ಏನಾದ್ರು ಮುಂದೆ ಹೋಗೊಂಬನ್ನಿ. ಟಗ್ರಾ ಹಾಲ್ ನೋಡಿ ಯಾವ ಥರ ಅಪ್ಲೈ ಮಾಡಿದ್ದಾರೆ ನೋಡಿ. ಇಲ್ಲಿಂದ ಬಂದ್ಬಿಟ್ಟು ಈ ವಿಲೇಜ್ ಸ್ಟಾರ್ಟ್ ಆಗೋದು ನೋಡಿ. ಮೇಲೆ ನೋಡಿ ಆ ಸ್ಟ್ರಕ್ಚರ್ ನೋಡಿದ್ರೆ ಮೇಲೆಯಿಂದ ಇಂಡಿಯಾ ಸ್ಟಾರ್ಟ್ ಆಗುವಂಥ ವಿಲೇಜ್ ಇದು. ಇದೇ ಒಂದು ವಿಲೇಜಿಂದ ಇಂಡಿಯಾ ಸ್ಟಾರ್ಟ್ ಆಗುತ್ತೆ ನಮ್ಮ ಇಂಡಿಯಾ. ಸೊ ನೋಡಿ ಹೆಂಗಿದೆ ಅಂದ್ಬಿಟ್ಟಿದೆಲ್ಲ. ಸೊ ಅಲ್ಲಿ ಇಂಡಿಯಾ ಫ್ಲಾಗ್ ಇದೆ ನೋಡಿ. ಫಸ್ಟು ನಮ್ಮ ಇಂಡಿಯಾ ಫ್ಲಾಗು ಅಲ್ಲೇನೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ ಮುಂದೆ ಎಲ್ಲ ಒಂದು ಫೀಲ್ ಥರ. ಸೊ ಈ ಒಂದು ಸ್ಟ್ರಕ್ಚರ್ ನೋಡಿ ಹೆಂಗಿದೆ ಅಂದ್ಬಿಟ್ಟಿದೆಲ್ಲ. ಸೊ ಇಲ್ಲಿ ನೋಡಿ ಮುಂದೆ ನೋಡಿ ಪೇಂಟಿಂಗ್ ನೋಡಿ. ಈ ಒಂದು ನೋಡಿ ತುಂಬ ಫ್ಯಾಂಟಾಸ್ಟಿಕ್ ಬ್ಯೂಟಿಫುಲ್ ಆಗಿ ನೋಡಿ. ಪ್ರತಿಯೊಂದು ಮನೆಗೂ ಈ ಥರ ಪೇಂಟಿಂಗ್ ಇರುತ್ತೆ ನೋಡಿ. ಅಲ್ಲಿ ಮೇಲೆ ಸರಸ್ವತಿ ಪೇಂಟಿಂಗ್ ನೋಡಿ ಈ ಥರ. ಸೊ ಈ ವಿಲೇಜ್ಗೆ ಅಂತ ನೀವು ನೋಡ್ಕೊಂಡು ನೋಡಿದ್ರಾ, ಈಗ ಪ್ರತಿಯೊಂದು ಮನೆಗೂ ಸಹ ಅದರದೇ ಆದಂಥ ಒಂದು ಪೇಂಟಿಂಗು, ತುಂಬ ಕಲರ್ ಪೇಂಟಿಂಗು ಈ ಥರ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ತುಂಬ ಬ್ಯೂಟಿಫುಲ್ ಆಗಿದೆ ವಿಲೇಜ್ ಮಾತ್ರ. ಮುಂದೆ ಹೋಗೊಂಬನ್ನಿ ನಾವು. ಸೊ ಇದು ಬಂದ್ಬಿಟ್ಟು ಇಂಡಿಯಾದ ಫಸ್ಟು ಮೊದಲನೇ ಅಂತ ಒಂದು ವಿಲೇಜು. ಸೊ ಮುಂದೆ ಹೋಗೋಣ ನಾವು. ನೋಡಿ ಯಾವ ಥರ ಇದೆ ವಿಲೇಜು. ಸೊ ನೋಡಿ ಪಾಪ ಈ ಥರ ಇದೆ, ಹೆಂಗೆ ಇಟ್ಕೊತಾರೋ ನೋಡಿ. ನಾವು ಎತ್ತಕ್ಕೆ ಕಷ್ಟ ಆಗುತ್ತೆ. ಇವ್ರ ಪಾಪ ನೋಡಿ ನೇಪಾಳಿಯನ್ಸ್ ಎಲ್ಲ ಜನ ಅಂತ ತಗೊಂಡು ಇಲ್ಲಿಂದ. ಸೊ ಈ ಕಟ್ಟಡ ಸ್ಟ್ರಕ್ಚರ್ ನೋಡಿ ಎತ್ತಕ್ಕೆ ನಾವು ಕಷ್ಟ, ಖಾಲಿ ಎತ್ತಕ್ಕೆ ಕಷ್ಟ ಆಗ್ತದೆ ಗುರು. ಇವ್ರು ಹೆಂಗೆ ಎತ್ತಾರೋ ಗೊತ್ತಿಲ್ಲ ನೋಡಿ. ಆ್ಯಕ್ಚುಲಿ ಏನೋ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ಅವರು. ನೋಡಿ ಯಾವ ಥರ ಮಾಡ್ತಾರೆ ಬಿಡಿ ಮನೆ ನೋಡಿದ್ರಾ. ಓ ತುಂಬ ಇದಾವೆ ಪಾಪ. ಸೊ ಇಲ್ಲಿ ನೋಡಿ ಈ ಥರ ಕಲರ್ ಗೊಂಬೆ ಪೇಂಟಿಂಗು. ಇಲ್ಲಿಂದ ಒಂದು ವ್ಯೂ ನೋಡಿ ಗುರು. ವಾವ್, ಮಾನವ್ ವಿಲೇಜ್ ನಿಜವಾಗ್ಲೂ ತುಂಬ ಸುಸ್ತಾದ್ರೆ ಆಯಿತು. ಬಟ್ಟು ಇಂಡಿಯಾದ ಫಸ್ಟ್ ವಿಲೇಜ್ ನೋಡೋದಕ್ಕೆ ತುಂಬ ಖುಷಿ ಆಯ್ತು ಗೊತ್ತಾ. ಈ ವ್ಯೂ ಅಂತೂ ಫ್ಯಾಂಟಾಸ್ಟಿಕ್, ಅಲ್ಟಿಮೇಟ್ಲಿ ವ್ಯೂ ಏನಿದೆ ಗುರು ವ್ಯೂ ಮಾತ್ರ. ಸ್ನೇಹಿತರೆ ವಿಲೇಜ್ ನೋಡಿ ಚಿಕ್ಕ ಈ ಥರ ರೋಡು, ಇಷ್ಟೇ ರಸ್ತೆ ನೋಡಿ. ಎಲ್ಲ ಫುಲ್ ಶಾಪು ಹಿಂಗಿದೆ ಅಂದ್ಬಿಟ್ಟು. ಇವಾಗೆಲ್ಲ ಫುಲ್ ಬಂದ್ಬಿಟ್ಟು ಪಬ್ಲಿಕ್ ತುಂಬ ಕಡಿಮೆ ಇದೆ, ಅದಕ್ಕೆ ಶಾಪ್ ಎಲ್ಲ ಓಪನ್ ಆಗಿಲ್ಲ. ನೋಡಿದ್ರೆ ಹೆಂಗಿದೆ ಅಂದ್ಬಿಟ್ಟು. ಸೊ ಇದೆಲ್ಲ ಬಂದ್ಬಿಟ್ಟು ಮಾನವ್ ವಿಲೇಜು ಚಿಕ್ಕ ರಸ್ತೆ ಆಗೋರು ಪಾಪ ನೋಡಿ. ಸೊ ಇಲ್ಲೆಲ್ಲ ಬಂದ್ಬಿಟ್ಟು ನೇಪಾಳಿಯನ್ಸು, ಟಿಬೇಟಿಯನ್ಸು ಇದೆಲ್ಲ ತುಂಬ ಜನ ಇದ್ದಾರೆ ಅಲ್ಲಿ. ಸೊ ಟಿಬೇಟಿಯನ್ಸ್ ಅಂದರೆ ತುಂಬ ಜನ ಅವರು, ಯಾಕಂದರೆ ಟಿಬೇಟಿಯಲ್ಲಿ ನಿಯರ್ ಆಗುತ್ತೆ ಚೀನಾ ಅವರು. ಸೊ ಎಲ್ಲ ತುಂಬ ಜನ ಇದ್ದಾರೆ ಅಲ್ಲಿ. ಇಲ್ಲಿಂದ ಬಂದು ನೋಡಿ ಹೋಗೋಕ್ಕೆ ಅವರೇ ಬಂದು ತೊಗೊಂಡು ಹೋಗ್ತಾರೆ ಪಾಪ. ನೋಡಿದ್ರಲ್ಲ ನೋಡಿ ರಿವರ್ ನೋಡಿ, ಇದೆಲ್ಲ ಬಂದ್ಬಿಟ್ಟು ಅಲಕನಂದ ರಿವರ್ ಇಲ್ಲೇ ಹೋಗ್ತಾಯಿದೆ. ಸೊ ಇವಾಗ ನಾವು ಹೋಗ್ತಾ ಬಂದ್ಬಿಟ್ಟು ಸರಸ್ವತಿ ಘಾಟ್, ಪಾಂಡವರು ಸ್ವರ್ಗಕ್ಕೆ ಹೋದಂಥ ಒಂದು ಪ್ಲೇಸು. ಮತ್ತು ಸರಸ್ವತಿ ನದಿ ಹುಟ್ಟೋದು ಬಂದ್ಬಿಟ್ಟು ಇಲ್ಲೇ ಇದೇ ಪ್ಲೇಸಲ್ಲೇ. ನೋಡಿದ್ರೆ ಹೆಂಗಿದೆ ಅಂತ ಈ ಒಂದು ಬೆಟ್ಟ. ತುಂಬ ಚೆನ್ನಾಗಿದೆ ಗುರು. ಸ್ನೇಹಿತರು ನೋಡಿ ಪಂಚಪಾಂಡವರು ಸ್ವರ್ಗಕ್ಕೆ ಹೋದಂಥ ಒಂದು ಸ್ಥಳ ಇದೆ ಬಂದ್ಬಿಟ್ಟು ಸರಸ್ವತಿ ನದಿ. ಸೊ ಇಲ್ಲೇ ಬಂದ್ಬಿಟ್ಟು ಪಂಚಪಾಂಡವರು ಸ್ವರ್ಗಕ್ಕೆ ಇರೋದು ನೋಡಿ ಗೊತ್ತಲ್ಲ. ನಕುಲ, ಸಹದೇವ, ಭೀಮ, ಅರ್ಜುನ. ಸೊ ಇವರೆಲ್ಲ ಬಂದ್ಬಿಟ್ಟು ಇಲ್ಲೇ ಹೋಗ್ತಾರೆ. ಧರ್ಮರಾಜ. ಬನ್ನಿ ಹೋಗಿ ಇಲ್ಲಿ ನೋಡಿಸಿ ನಿಮಗೆ ಈ ಒಂದು ವ್ಯೂ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಅರ್ಜುನ. ಸೊ ಇವರೆಲ್ಲ ಬಂದ್ಬಿಟ್ಟು ಪಂಚಪಾಂಡವರು ಸ್ವರ್ಗಕ್ಕೆ ಹೋದಂಥ ಒಂದು ಸ್ಥಳ. ಈ ಒಂದು ಪ್ಲೇಸ್ ಅಂತೂ ನೋಡಿ ಗುರು ಹೆಂಗಿದೆಯೋ. ಪಂಚಪಾಂಡವರು ಎಲ್ಲಿ ಹುಟ್ಟಿ ಎಲ್ಲಿವರೆಗೂ ಅವ್ರ ಆಸ್ಥಾನ ನೋಡಿ ಹೆಂಗೆ ಇದು ಬಂದಿದೆ ಅಂದ್ಬಿಟ್ಟು. ಎಲ್ಲೋ ಹುಟ್ಟಿದ್ದಾರೆ, ಎಲ್ಲೋ ಬೆಳೆದು ಗೊತ್ತಲ್ಲ ಅವ್ರ ಆಸ್ಥಾನ ಹೆಂಗಿದೆ ಅಂದ್ಬಿಟ್ಟು. ಸೊ ಅವ್ರು ಸ್ವರ್ಗಕ್ಕೆ ಹೋದಂಥ ಅವ್ರು ಲಾಸ್ಟ್ ಕೊನೆ ಕ್ಷಣ ಕಳೆದಂಥ ಅವ್ರು ಇಲ್ಲಿಂದನೇ ಸ್ವರ್ಗಕ್ಕೆ ಹೋಗಿದ್ವಿ ಅವರು. ಸೊ ಇದೇ ಒಂದು ಸ್ಥಳ ಪಂಚಪಾಂಡವರು ಸ್ವರ್ಗಕ್ಕೆ ಹೋದಂಥ ಒಂದು ಸ್ಥಳ ತೋರಿಸ್ತೀನಿ ಬನ್ನಿ ನಿಮಗೆ.
ನೋಡಿದ್ರೆ ಹೆಂಗಿದೆ ಅಂತ. ಇಲ್ಲಿ ಬಂದ್ಬಿಟ್ಟು ಮುಂದೆ ಸರಸ್ವತಿ ಕುಂಡಿದೆ, ನಿಮ್ಗೆ ಅದು ತೋರಿಸ್ತೀನಿ. ಇದು ಬಂದ್ಬಿಟ್ಟು ವಿಲೇಜ್ ಗುರು, ಇದೇ ಒಂದು ವಿಲೇಜ್ ನಮ್ಮ ಇಂಡಿಯಾ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಸೊ ಸಚ್ ಎ ಬ್ಯೂಟಿಫುಲ್ ಅಮೇಝಿಂಗ್ ಯಾರ್. ಇದು ನೋಡಿ ಏನೋ ಫಾರಿನಲ್ಲಿ ಟ್ರಾವೆಲ್ ಮಾಡ್ತಾ ಇರೋಂಥ ಫೀಲ್ ಇದೆ ಗೊತ್ತಾ. ನೋಡಿದ್ರ ನಮ್ಮ ಇಂಡಿಯಾ ನೋಡಿ ಇಲ್ಲಿಂದ ನೋಡಿ ಹೆಂಗಿದೆ ಅಂತ. ಸೊ ಇಂಡಿಯಾ ಥರನೇ ಇಲ್ಲ ಗುರು, ನಿಜವಾಗ್ಲೂ ಇದು ಯಾವ ಥರ ಇದೆ ಅಂದರೆ ಮಿನಿ ಇಂಡಿಯಾ ಇದು ನಿಜವಾಗ್ಲೂ ಗೊತ್ತಾ. ಈ ಒಂದು ವಿಲೇಜೇ ಮಿನಿ ಇಂಡಿಯಾ. ಈ ಹೆಂಗಿದೆ ಅಂದರೆ ಇಲ್ಲಿ ಬಟ್ ಇಂಡಿಯಾದಲ್ಲೇ ಒಂದು ಬೆಸ್ಟ್ ಪ್ಲೇಸು, ಒಂದು ಬೆಸ್ಟ್ ವಿಲೇಜ್ ಅಂದರೆ ಇದೇ ಒಂದು ವಿಲೇಜ್ ನೋಡಿ. ಈ ಥರ ವಿಲೇಜ್ ಯಾವುದೂ ಇಲ್ಲ ಗುರು ನಿಜವಾಗ್ಲೂ ಗೊತ್ತಾ. ಈ ಥರ ವ್ಯೂ, ಈ ಥರ ಒಂದು ಪ್ಲೇಸು ಸ್ವರ್ಗ ಕಾಣ್ದಂಗಿದೆ ನೋಡಿ. ಈ ಒಂದು ಪ್ಲೇಸ್ ನೋಡಿ ಹೆಂಗಿದೆ ದಾರಿ ನೋಡಿದ್ರ. ಸೊ ಇಲ್ಲಿ ಸ್ವರ್ಗಕ್ಕೆ ಹೋಗೋ ದಾರಿ ಇದು. ಇಲ್ಲಿಂದ ಸ್ವರ್ಗಕ್ಕಾದ್ರೆ ಹೋಗ್ತಾರೆ ಮುಂದೆ. ಬನ್ನಿ ನಮ್ಗೆ ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ. ಸೊ ಇದೇ ಪ್ಲೇಸ್ ಗುರು, ಪಾಂಡವರು ಸ್ವರ್ಗಕ್ಕೆ ಹೋದಂಥ ಒಂದು ಪ್ಲೇಸು ಸರಸ್ವತಿ ನದಿ ಹರಿತಾ ಇರೋದು. ನೋಡಿ ಹೆಂಗಿದೆ ಅಂತ ಈ ಪ್ಲೇಸ್ ನೋಡಿ. ಆ್ಯಕ್ಚುಲಿ ಅಲ್ಲಿ ಯಾರು ಹೋಗಂಗಿಲ್ಲ ನೋಡಿದ್ರ. ಈ ಪ್ಲೇಸಿಂದ ನೋಡಿ ಈ ನೀರು ಹೆಂಗೆ ಬರ್ತದೆ ನೋಡಿ. ಈಗ ಇಲ್ಲಿಂದ ಏನು ಗುರು ಈ ಥರ ಇಷ್ಟೊಂದು ಆಳ ಇದೆ. ಸೊ ನೀವು ನೋಡಿದ್ರೆ ಭಯ ಆಗತ್ತೆ ಗುರು, ಇಲ್ಲಿಂದ ಎಷ್ಟೊಂದು ಇದಾಗಿದೆ ಗೊತ್ತಾ. ಸೊ ನೋಡಿ ಇದೇ ಒಂದು ಗುಹೆಯಲ್ಲಾದರೆ ಸರ್ ನೋಡಿ ಪಂಚಪಾಂಡವರು ಸ್ವರ್ಗಕ್ಕಾದ್ರೆ ಹೋಗಿರ್ತಾರೆ ಗೊತ್ತಾ. ನೋಡಿ ಇಲ್ಲಿದ್ದಾರೆ ಪಂಚಪಾಂಡವರು, ಇಲ್ಲಿಂದ ಮಾಡ್ಬಿಟ್ಟು ನೋಡಿ ಇದೇ ಒಂದು ಸರಸ್ವತಿ ನದಿ ಗೊತ್ತ ಹೆಂಗಿದೆ ನೋಡಿ. ಈ ಒಂದು ವ್ಯೂ ಅಂತೂ ಕೆಳಗಡೆಯಿಂದ ನೋಡಿ ಅಲ್ಟಿಮೇಟ್ ಗುರು. ಈ ಒಂದು ವ್ಯೂ ನೀರು ನೋಡಿ ಏನು ಫೋರ್ಸಾಗಿ ಬರ್ತಾಯಿದೆ, ಎಷ್ಟೊಂದು ಕೆಳಗಡೆ ಇದೆ ನೋಡಿದ್ರೆ ಹೆಂಗಿದೆ ಅಂದ್ಬಿಟ್ಟು ನೀರು. ಸೊ ಇಲ್ಲಿ ಯಾರು ಸಹ ಅಲೋ ಇರಲ್ಲ ಅವ್ರಿಗೆ, ಯಾಕಂದ್ರೆ ತುಂಬ ಡೇಂಜರ್ ಗೊತ್ತಾ. ಫಾಲ್ಸು ಸರಸ್ವತಿ ನಮ್ಮ ಇಂಡಿಯಾದಲ್ಲಿ ಬಂದ್ಬಿಟ್ಟು ಸರಸ್ವತಿ ಮಾಲ್ ಬಟ್ ಹುಟ್ಟೋದು ಬಂದ್ಬಿಟ್ಟು ಇದೇ ಪ್ಲೇಸ್ ನೋಡಿ. ಇಲ್ಲಿಂದನೇ ನಮ್ಮ ಸರಸ್ವತಿ ಫಾಲ್ ಆದ್ರೆ ಹುಟ್ಟೋದು ನೋಡಿ. ಇದೇ ಒಂದು ಪ್ಲೇಸು ಬಂದ್ಬಿಟ್ಟು ಮೊಟ್ಟ ಮೊದಲನೇದಾಗಿ. ಸೊ ನಮ್ಮ ಇಂಡಿಯಾದಲ್ಲಿ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಬಂದ್ಬಿಟ್ಟು ನೋಡಿ. ಈ ಒಂದು ಫಾಲ್ಸ್ ಅಂತೂ ತುಂಬ ಇದಾಗಿದೆ ಗುರು. ಬಾಯ್ ಬಾಯ್. ಬಂದ್ಬಿಟ್ಟು ದೋಸ್ತಿಗೆ ಸಿಕ್ಕಿದ್ರೆ ಹಾಯ್ ಒಂದು ಹೆಸರು ಬಂದ್ಬಿಟ್ಟು ಇವ್ರು ಇಲ್ಲೇ ಸಿಕ್ಕಿದ್ರೆ ಇಲ್ಲಿ ಸರಸ್ವತಿ ನೋಡಿ. ಇಲ್ಲಿ ಇವಾಗ ಬಂದ್ಬಿಟ್ಟು ಸರಸ್ವತಿ ಮಾತೆ ಟೆಂಪಲ್ಲು. ಯಾಕಂದರೆ ನಮಗೆ ಜೀವನಕ್ಕೆ ಸೊ ಪ್ರತಿಯೊಬ್ಬರಿಗೂ ಸರಸ್ವತಿ ಮಾತೆ ಗೊತ್ತಲ್ಲ, ವಿದ್ಯೆ ತಾಯಿ, ವಿದ್ಯೆ ಮಾತೆ, ಪ್ರತಿಯೊಬ್ಬರಿಗೂ ಬೇಕಾಗಿರೋಂಥ ವಿದ್ಯೆಯನ್ನು ಕಲಿಸೋಂಥ ವಿದ್ಯೆ ಮಾತೆ. ಬನ್ನಿ ಹೋಗೋಣ ಸರಸ್ವತಿ ದೇವಿಗೆ ಮುಂದೆ. ಸೊ ಇಲ್ಲಿಂದ ಫಾಲ್ಸ್ ತೋರಿಸ್ತೀನಿ ಬನ್ನಿ ನಿಮಗೆ. ಸ್ನೇಹಿತರು ನೋಡಿ ಇದೇ ಬಂದ್ಬಿಟ್ಟು ಸರಸ್ವತಿ ಮಾತೆ ನೋಡಿ. ಸರಸ್ವತಿ ಮಾತೆ ಟೆಂಪಲ್ ಇದು. ಇಲ್ಲಿ ನೋಡಿ ಸರಸ್ವತಿ ಮಾತೆ ಬಂದ್ಬಿಟ್ಟು ನೋಡಿ, ಸರಸ್ವತಿ ಮಾತೆ ಹುಟ್ಟೋದು ನೋಡಿ ಇಲ್ಲೇ ಇದೇ ಒಂದು ಪ್ಲೇಸ್. ಇದು ಬಂದ್ಬಿಟ್ಟು ಸರಸ್ವತಿ ಫಾಲ್ಸ್ ಇದೆ ನೋಡಿ. ಸರಸ್ವತಿ ನದಿ ಹುಟ್ಟೋದು ನಮ್ಮ ಇಂಡಿಯಾದಲ್ಲಿ ಮೊಟ್ಟ ಮೊದಲು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನೋಡಿ. ನಮ್ಮ ಇಂಡಿಯಾ ಪೂರ ಈ ಪ್ಲೇಸಿಂದನೇ ನಮ್ಮ ಇಂಡಿಯಾಗೆ ಸರಸ್ವತಿ ಮಾತೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಸರಸ್ವತಿ ನದಿ ನೋಡಿದ್ರೆ ಯಾವ ಥರ ಸ್ಪೋರ್ಟ್ಸ್ ಇದೆ ಗೊತ್ತು ನೋಡಿ. ಎಷ್ಟೊಂದು ಸ್ಪೋರ್ಟ್ಸಾಗಿ ಬರ್ತದೆ. ಎಲ್ಲಿಂದ ಹುಟ್ಟುತ್ತೆ ಗೊತ್ತಾ, ಈ ಒಳಗಡೆ ಬೆಟ್ಟ ಕೌಸಿಂದ ಈ ನೋಡಿ ಬೆಟ್ಟಗಳಿಂದ ಹುಡ್ತಾ ಇರೋವಂಥ ಒಂದು ನದಿ ಸರಸ್ವತಿ ನದಿ ನೋಡಿ ಹೆಂಗಿದೆ ಅಂತ. ಎಲ್ಲಿಂದ ಬರ್ತದೆ ಸಹ ಗೊತ್ತಿಲ್ಲ ಯಾರಿಗೂ. ಸೊ ಬನ್ನಿ ಬಂದ್ಬಿಟ್ಟು ಹೋಗೋಣ. ವ್ಯಾಸ ಮನೆ ಸ್ವಲ್ಪ ಬಂದ್ಬಿಟ್ಟು ಸರಸ್ವತಿ ಮಾತೆ ಹತ್ರ ನಮಸ್ಕಾರ ಮಾಡ್ತಾರೆ. ಫಸ್ಟು ಎಲ್ಲರೂ ಸಹ ಗಣಪತಿ ನಮಸ್ಕಾರ ಮಾಡ್ಕೋಬೇಕು, ಆಮೇಲೆ ಎಲ್ಲರೂ ವಿನಾಯಕ. ಸೊ ತಾಯಿ ಸರಸ್ವತಿ ದೇವಿ ಇಲ್ಲಿ ಬಂದ್ಬಿಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರ ಸರಸ್ವತಿ ದೇವಿ ಎಲ್ಲ ಇದ್ದಾರೆ ಗೊತ್ತಲ್ಲ. ಬ್ರಹ್ಮನು ಇಲ್ಲಿ ಸ್ನೇಹಿತರೆ ನೋಡಿ ಫೆಂಟಾಸ್ಟಿಕ್ ಆಗಿ ಒಂದು ಬಾವುಟ ನೋಡಿದ್ರೆ ಬಂದ್ಬಿಟ್ಟು ನಮ್ಮ ಇಂಡಿಯಾ ಬಾವುಟ. ಸೊ ಭಾರತ ಬಾವುಟ ನೋಡಿ ಆಡ್ತಾನೆ ಇದೆಯಲ್ಲ ಬಂದ್ಬಿಟ್ಟು. ಸೊ ಈ ವಿಲೇಜಲ್ಲಿ ಎಲ್ಲ ಕಡೆನೂ ನಮ್ಮ ಇಂಡಿಯಾ ಬಾವುಟ ಆಡ್ತಾ ಇರುತ್ತೆ ಕೊಟ್ಟು ನೋಡಿ. ಮತ್ತು ಈ ಥರ ಕಲರ್ ನೋಡಿದ್ರ ನಾನು ಹಿಮಾಚಲದಲ್ಲಿ ಭೂಟಾನಲ್ಲಿ ತೋರಿಸ ನಿಮಗೆಲ್ಲ ಬಂದ್ಬಿಟ್ಟು ಇದೇ ಥರ ನೋಡಿ. ಸೊ ಈ ಥರ ಬಾವುಟ ಬಂದ್ಬಿಟ್ಟು ಈ ಥರ ಇದೇ ಒಂದು ಸ್ಪಿರಿಚುಯಾಲಿಟಿ ನೋಡಿ ಹೆಂಗಿದೆ ಅಂದ್ಬಿಟ್ಟು ಕಲರ್ ಲೈಫ್ ಈ ಥರ. ನಾನು ನಿಮಗೆ ಅದರಲ್ಲಿ ಡಾರ್ಜಿಲಿಂಗಲ್ಲಿ ತೋರಿಸ್ತಾನೆ ನಿಮಗೆ. ಡಾರ್ಜಿಲಿಂಗು, ಭೂಟಾನು, ಸಿಕ್ಕಿಂ ಎಲ್ಲ ಸಿಗುತ್ತೆ. ಸೊ ನೋಡಿ ಪಾಂಡವರು ಹೋಗಿರೋವಂಥ ಒಂದು ಸ್ಥಳ ತೋರಿಸಿ ಬನ್ನಂಗೆ ಮುಂದೆ ನಮಗೆ. ಪಂಚಪಾಂಡವರು ಇಲ್ಲಿದ್ದಾರೆ. ನೈಕಾರ ಮುಂದೆ ಬನ್ನಿ ನೋಡಿ. ಪಂಚಪಾಂಡವರು ಸ್ವರ್ಗಕ್ಕೆ ಹೋದಂಥ ಒಂದು ಸ್ಥಳ. ನೀವು ಹೋಗೋಣ. ಸೊ ನೋಡಿ ತುಂಬ ಹೈಟ್ ಇದೆ ಗುರು, ಆಗಲ್ಲ. ಜಸ್ಟ್ ಟ್ರೈ ಮಾಡೋಣ. ಹಾಂ ತುಂಬ ಇದೆ ಗುರು. ಆಯಿತು ನೋಡಿ
ಹಿಂಗೆ ಮುಂದೆ ಬನ್ನಿ. ಸೊ ಪಂಚಪಾಂಡವ್ರು ನೋಡಿ ಹೆಂಗಿದ್ದಾರೆ ಅಂತ. ಇದೇ ಬಂದ್ಬಿಟ್ಟು ಪಂಚಪಾಂಡವ್ರು ಹೋಗಿರೋಂಥ ಸ್ಥಳ. ಪಂಚಪಾಂಡವ್ರು ಗೊತ್ತಲ್ಲ, ಇವ್ರು ಬಂದ್ಬಿಟ್ಟು ಪಂಚಪಾಂಡವ್ರು ಸ್ವರ್ಗಕ್ಕೆ ಫಸ್ಟ್ ಬಂದ್ಬಿಟ್ಟು ನಾಯಿ ಹೋಗುತ್ತೆ ನೋಡಿ, ನಾಯಿಯಿಂದ ಬಂದ್ಬಿಟ್ಟು ಎಲ್ಲ ಬರ್ತಾ ಇರ್ತಾರೆ ನೋಡಿದ್ರೆ. ಸೊ ದ್ರೌಪದಿ ಲಾಸ್ಟಲ್ಲಿ ಇದೆ ನೋಡಿ ಪಂಚಪಾಂಡವರು ಇವರೆಲ್ಲ ಬಂದ್ಬಿಟ್ಟು. ಸೊ ಇಲ್ಲಿ ಬಂದ್ಬಿಟ್ಟು ಆ್ಯಕ್ಚುಲಿ 4 ಜನ 4 ಜನ ಮಾತ್ರ ಇಲ್ಲಿದ್ದಾರೆ. ಮತ್ತೆ ಬಂದ್ಬಿಟ್ಟು ದ್ರೌಪದಿ ಒಬ್ಬರು ಗೊತ್ತಾ. ಸೊ ಇವ್ರ ನೇಮ್ ಬಂದ್ಬಿಟ್ಟು ಧರ್ಮರಾಜ, ನಕುಲ, ಸಹದೇವ, ಭೀಮ, ಅರ್ಜುನ. ಸೊ 5 ಜನ ಇದ್ದಾರೆ ಇವರು ನೋಡಿ ಪಂಚಪಾಂಡವರು, ದ್ರೌಪದಿ. ಸೊ ಇದೆಲ್ಲ ಬಂದ್ಬಿಟ್ಟು ಸ್ವರ್ಗಕ್ಕೆ ಹೋಗ್ತಾ ಇರೋ ಒಂದು ಪ್ಲೇಸ್. ಬಟ್ ನಿಮ್ಗೆ ಹೇಳ್ತಲ್ಲ ಸರಸ್ವತಿ ನದಿ ಇದೇ ಒಂದು ಪ್ಲೇಸಲ್ಲಿ, ಆದರೆ ಇವೆಲ್ಲ ಫುಲ್ ಸ್ವರ್ಗಕ್ಕೆ ಹೋದಂಥ ಒಂದು ಪ್ಲೇಸು. ಸ್ನೇಹಿತರೆ ವಿಲೇಜ್ ನೋಡಿ, ಈ ವಿಲೇಜ್ನ ಸ್ಟ್ರಕ್ಚರ್ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಎಲ್ಲ ಕಲ್ಲು, ಚಿಕ್ಕ ಚಿಕ್ಕ ರೋಡು. ಆವಾಗಿನ ಕಾಲದಲ್ಲಿ ನೋಡಿ ಯಾವ ಥರ ಇಲ್ಲೇಂಬಿಟ್ಟು ಸೈಕಲ್ಲು, ಗಾಡಿ ಯಾವುದೂ ಸಹ ಹೋಗಲ್ಲ ನೋಡಿ. ಸೊ ಪಾಂಡವರು ಸ್ವರ್ಗಕ್ಕೆ ಹೋದಂಥ ಒಂದು ಜಾಗ ಇದೇ ಜಾಗ ಗುರು ನೋಡಿ. ಯಾವಾಗ ಇದು ಬಂದ್ಬಿಟ್ಟು 5300 ವರ್ಷಗಳ ಹಿಂದೆ ಕಾಲದ ಒಂದು ಹಿಸ್ಟ್ರಿ ಇದೆ ಈ ಒಂದು ವಿಲೇಜ್ಗೆ. ನಿಮಗೆ ಇಲ್ಲಿ ವ್ಯಾದವಾಸ ಗುಹೆ ಇದೆ, ತೋರಿಸಿ ಮೊನ್ನೆ ನೋಡಿ ಯಾವ ಥರ ಇದೆ ಅಂತ. ಸೊ ಎತ್ತಕ್ಕಂತೂ ಗುರು ತುಂಬ ಸುಸ್ತಾಗ್ಬಿಡ್ತೀನಿ ನಿಜವಾಗ್ಲೂ ಈ ಒಂದು ಇದಂತೂ. ವಾವ್, ಎಷ್ಟೊಂದು ಮೇಲೆ ಹೋಗ್ಬೇಕು ಗೊತ್ತಾ. ಈ ವ್ಯೂ ನೋಡಿ ಗುರು, ಫ್ಯಾಂಟಾಸ್ಟಿಕ್ ವ್ಯೂ ಅಂತೂ. ಈ ವ್ಯೂ ಮಾತ್ರ ಬೇರೆ ಲೆವೆಲ್, ಅಲ್ಟಿಮೇಟ್ ಆಗಿದೆ ಗೊತ್ತು ನೋಡಿ. ಇಲ್ಲೊಂದು ನೋಡಿ. ಸೊ ಸರಸ್ವತಿ ನದಿ ಬರ್ತಾರೆ ಅಂದ್ಬಿಟ್ಟು ಇದೇ ಒಂದು ಕಲ್ಲಿಂದ ನೋಡಿ, ಈ ಕಲ್ಲು ಕೆಳಗಡೆಯಿಂದ ನೋಡಿ ಮಾನವ ವಿಲೇಜ್ ಮಾಡ್ಬಿಟ್ಟು ನೋಡಿ ಯಾವ ಥರ ಹಸು ಯಾವ ಥರ ನೋಡಿದ್ರ. ಸೊ ಪುಡ್ಡಿಂಗ್ ಎವ್ರಿವೇರ್ ಇಸ್ ಪುಡ್ಡಿಂಗ್ನ. ಸೊ ಇಲ್ಲಿ ನೋಡಿ ಎಲ್ಲ ಕಡೆ ಓಯ್ ಸ್ಲೋ, ನನ್ನ ಕಡೆ ನೋಡ್ತಾ ಭಯ ಆಗುತ್ತೆ ನೋಡಿ. ಈ ವಿಲೇಜ್ ಬಂದ್ಬಿಟ್ಟು ಎಲ್ಲ ಇದೇ ಥರ ಇರುತ್ತೆ ನೋಡಿ. ಆ್ಯಕ್ಚುಲಿ ಎಲ್ಲ ಫಾರಿನ್ ಥರ, ನಮ್ಮ ಇಂಡಿಯಾದಲ್ಲಿ ಇರೋ ಥರ ಸೇಮ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಇಲ್ಲೇ ಎಲ್ಲ. ಸೊ ನೋಡಿ ಹೆಂಗಿದೆ ಅಂದ್ಬಿಟ್ಟು ಹಸು. ಮಾನವ ವಿಲೇಜ್ ಇಂಡಿಯಾ ಲಾಸ್ಟ್ ವಿಲೇಜಲ್ಲಿರುವಂಥ ಒಂದು ಹಸು ಇದೆಲ್ಲ ನೋಡಿ. ಸೊ ಇದ್ರ ಶೇಪು ಎಲ್ಲ ಹೆಂಗಿದೆ ನೋಡಿ, ಸ್ವಲ್ಪ ಡಿಫ್ರೆಂಟು. ಮುಂದೆ ಹೋಗೋಣ. ಇಲ್ಲಿ ನೋಡಿ ಹೆಂಗಿದೆ ಅಂತ ಬುಲ್ಲು ನೋಡಿ. 2 ಬುಲ್ ಫೈಟ್ ಮಾಡ್ತಾಯಿದೆ ಎಲ್ಲ, ಫುಲ್ ರೆಡ್ ಬುಲ್ 2 ನೋಡ್ದಾ, ರೆಡ್ ಬುಲ್. ಸೊ ಒಂದು ರೆಡ್ ಬುಲ್ಲು, ಒಂದು ಹಸು. ಇಲ್ಲಿಂದ ಮೇಲೆ ಎಲ್ಲ ಇಲ್ಲಿ ಬಂದು ಕುದುರೆಗೋರು ನೋಡಿ ಹೆಂಗಿದೆ ಕುದುರೆ. ಸೊ ಬಿಟ್ಬಿಟ್ಟಿದ್ದಾರೆ. ಬನ್ನಿ ಕುದುರೆ, ನಮ್ಮ ಆರ್ಟ್ಸ್ ರೈಡಿಂಗ್ ಗೊತ್ತಲ್ಲ, ಫೇವ್ರೇಟ್ ಆಗಿರೋಂಥ ಒಂದು ಆರ್ಟ್ಸ್ ರೈಡಿಂಗ್ ಇದು. ಸೊ ಆರ್ಟ್ಸ್ ಹತ್ರ ಒಂದು ಫೋಟೋ ತಗೊಳ್ಳೋಣ ಬನ್ನಿ ಸ್ನೇಹಿತರೆ. ನೋಡಿ ಎನರ್ಜಿ ಫುಲ್ಲು ಲೋ ಆಗ್ಬಿಟ್ಟಿದೆ, ಡೌನ್ ಆಗ್ಬಿಟ್ಟು ಎನರ್ಜಿ ಫುಲ್ ಜೀರೋ ಬಂದ್ಬಿಟ್ಟಿದೆ ಗೊತ್ತಲ್ಲ. ವಸುಧಾರ ವಾಟರ್ ಫಾಲ್ಸ್ ನಿಜವಾಗ್ಲೂ ಗುರು ಒಂದು 10 ನದಿ ಬಂದ್ಬಿಟ್ಟು ಇದೆಲ್ಲ ಸರಸ್ವತಿ ನದಿ ಗೊತ್ತಲ್ಲ, ಸರಸ್ವತಿ ನದಿ ಇದೆ ಬಂದ್ಬಿಟ್ಟು. ಸೊ ಸರಸ್ವತಿ ನದಿ ಹುಡ್ತಾ ಇರೋದು ನೋಡಿ. ಪಾಂಡವರು ಸ್ವರ್ಗಕ್ಕೆ ಹೋದಂಥ ದಾರಿ. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಸ್ವರ್ಗಲೋಕ ಗುರು, ನಾನು ಇವಾಗ ಹೋಗಿದ್ದೆ ಸ್ವರ್ಗಲೋಕ ಹತ್ತಿರ ಬಂದ್ಬಿಟ್ಟು, ನಿಯರ್ ಸ್ವರ್ಗಲೋಕ ಹತ್ತಿರ ಹೋಗಿದ್ದೆ ನಾನು. ಈ ಒಂದು ಸ್ವರ್ಗಲೋಕ ನಿಜವಾಗ್ಲೂ ಇಲ್ಲಿಂದ ಹೇಳ್ತಾರೆ 30 ಕಿಲೋಮೀಟರ್ ಇದೆ ಅಂದ್ಬಿಟ್ಟು. ಸೊ ಇಲ್ಲಿ ಬಂದ್ಬಿಟ್ಟು ವಸುಧಾರ ವಾಟರ್ ಫಾಲ್ಸ್ ಇದೆ. ವಸುಧಾರ ವಾಟರ್ ಫಾಲ್ಸು 5 ಕಿಲೋಮೀಟರ್ ಅಂತ ಹೇಳ್ತಾರೆ ಎಲ್ಲರೂ, ಬಟ್ 5 ಕಿಲೋಮೀಟರ್ ಅಲ್ಲ. ಅದೆಲ್ಲ ನಾನು ಇವಾಗ ಅದ್ರ ಬಗ್ಗೆ ಒಂದು ಫುಲ್ ವೀಡಿಯೋ ಆಗ್ತೀವಿ ನೋಡಿ. ಸೊ ಬಂದ್ಬಿಟ್ಟು ಇದರಲ್ಲೆಲ್ಲ ಫುಲ್ ಮಿಕ್ಸ್ ಆಗಿ, ಯಾಕಂದ್ರೆ ತುಂಬ ಲೆಂತ್ ವೀಡಿಯೋ ಆಗಿದೆ ಎಲ್ಲ. ಫುಲ್ ಟ್ರಕ್ಕಿಂಗು, ಹಿಮಾಲಯ ಪರ್ವತ ಶ್ರೇಣಿ ಮೇಲೆ ಎತ್ತಿಳ್ತಿದ್ದೀನಿ ಗೊತ್ತಾ, ಆ ಥರ ಇದೆ ಒಂದು. ಬಟ್ ಟ್ರಕ್ಕಿಂಗ್ ಅಂತೂ ಸುಮಾರು ಅಂದರೆ ಒಂದು 20-25 ಕಿಲೋಮೀಟರ್ಗಳು ಬರುತ್ತೆ, ಅಷ್ಟೊಂದು ಲೆಂತ್ ಬರುತ್ತೆ. ಸೊ ಅದು ಫುಲ್ ವೀಡಿಯೋ ಬಂದ್ಬಿಟ್ಟು ನಿಮಗೆಲ್ಲ ಸಪ್ರೇಟಾಗಿ ಆಗ್ತೀವಿ ನೋಡಿ. ಬಂದ್ಬಿಟ್ಟು ವ್ಯಾಸ ಗುಹಾ. ಸೊ ಇಲ್ಲಿ ಬಂದ್ಬಿಟ್ಟು ವ್ಯಾಸ ಗುಹಾ ಇದೆ. ಇಲ್ಲಿ ನನಗೆ ಎನರ್ಜಿ ಫುಲ್ಲು ಡೌನ್ ಆಗಿಬಿಟ್ಟಿದೆ ಮಾರ್ನಿಂಗಿಂದ ಗುರು. 10 ಗಂಟೆಗೆ ಒಂದು ವಿಲೇಜಿಗೆ ಬಂದೆ ನೋಡಿದ್ರೆ. ಸೊ ಇದು ಬಂದ್ಬಿಟ್ಟು ಮಾನವ ವಿಲೇಜ್ ಗೊತ್ತಲ್ಲ, ಮಾನವ ವಿಲೇಜಲ್ಲಿರುವಂಥ ಒಂದು ವ್ಯಾಸ ಗುಹಾ ಇರುತ್ತೆ. ಸೊ ನಮ್ಮ ಭಾರತ್. ಸೊ ಇದು ಬಂದ್ಬಿಟ್ಟು ಮಾನವ ವಿಲೇಜಲ್ಲಿ ವ್ಯಾಸ ಗುಹಾ ಗೊತ್ತಲ್ಲ. ಸೊ ಬನ್ನಿ ನಿಮ್ಗೆ ಮೇಲೆ ತೋರಿಸ್ತೀನಿ. ಸೊ ನೋಡಿ ಹೆಂಗಿದೆ ಮೇಲಕ್ಕೆ, ಈ ಥರ ಹೋಗ್ಬೇಕು ನಾವು. ಇವಾಗೇ ಎನರ್ಜಿ ಇಲ್ಲ ನನಗೆ, ಎನರ್ಜಿ ಫುಲ್ ಡೌನ್ ಆಗಿಬಿಟ್ಟಿದೆ, ನನ್ನ ಕೈಲಿ ಆಗ್ತಾನೆ ಇಲ್ಲ. ಆದರೂ ಸಹ ಸೊ ಹೋಗ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಒಂದು ಸತಿ ವಸ್ತುದ ವಾಟರ್ ಫಾಲ್ಸ್ ನೋಡಿ ಹೆಂಗಿದೆ ಅಂದ್ಬಿಟ್ಟು ಅದು ನೋಡ್ಕೊಂಬಿಟ್ಟು ಆಮೇಲೆ ಈ ವಿಡಿಯೋ ನೋಡಿ. ಸೊ ಫ್ಯಾಂಟಾಸ್ಟಿಕ್ ಆಗಿದೆ ಗುರು ಆ ಟ್ರಕ್ಕಿಂಗು. ನಿಜವಾಗ್ಲೂ 10 ಕಿಲೋಮೀಟರ್ ಟ್ರಕ್ಕಿಂಗರು. ಯಾಕಂದರೆ ಹಿಮಾಲಯ ಪರ್ವತಗಳಲ್ಲಿ ಟ್ರೆಕ್ಕಿಂಗ್ ಮಾಡಿದರು, ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಗೊತ್ತಾ ನಿಜ ನನಗೆ. ಸೊ ಇದು ಬಂದ್ಬಿಟ್ಟು ಮಹಾಭಾರತವನ್ನು ರಚಿಸಿರುವಂಥ ವ್ಯಾಸ ಗುಹಾ. ಸೊ ಬನ್ನಿ ತೋರಿಸ್ತೀನಿ ನಿಮಗೆ, ವ್ಯಾಸ ಗುಹಾ ಇದೆ. ಇಲ್ಲಿಗೆ ಎನರ್ಜಿ ಡೌನ್ ಫುಲ್ 0 ಇಲ್ಲಿಂದ ಲೊಕೇಶನ್ ನೋಡ್ಕೊಳ್ಳಿ. ಸರಸ್ವತಿ ನದಿ ಗೊತ್ತಲ್ಲ, ವಾವ್. ಅಲ್ಲಿ ನೋಡಿ ಪಾಂಡವ್ರು ನೋಡಿ, ಅಲ್ಲಿ ಪಂಚಪಾಂಡವರು ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿಂದ ಬನ್ನಿ, ಎನರ್ಜಿ ಫುಲ್ ಡೌನ್ ಆಗಿದೆ. ಕನ್ನಡದವರಾ? ಇಲ್ಲಿಂದ ಕನ್ನಡದವ್ರು ಸಿಕ್ಕಿದೆ ನೋಡಿ. ನಾವು ಬಂದ್ಬಿಟ್ಟು ಬೆಂಗಳೂರು. ನೇಮು ಬೆಂಗಳೂರಾ? ನಾವು ಬೆಂಗಳೂರು MG ರೋಡು. ನಾವು ಆ್ಯಕ್ಚುಲಿ ನಾವು ಬಂದ್ಬಿಟ್ಟು ಯೂಟ್ಯೂಬರು. ಯಾವ ಚಾನಲ್ ಹೆಸರು? ನಮ್ಮ ಚಾನಲ್ನೇ ಮುನೇಂದ್ರ ಏಷ್ಯನ್ ಟ್ರಾವೆಲರು. ನಮ್ದು ಇವಾಗ ಆಲ್ ಇಂಡಿಯಾ ಫುಲ್ ಟ್ರಿಪ್, ಆಲ್ ಓವರ್ ಇಂಡಿಯಾ ಫುಲ್ ಓಡಾಡ್ತಾ ಇದ್ದೀವಿ ನಾವು, ಆಲ್ ಇಂಡಿಯಾ ಟ್ರಿಪ್ಪು. ನಿಮ್ಮ ನೇಮ್ ರಾಹುಲ್ ಅಲ್ಲ? ಓಕೆ, ನೇಮ್ ರಾಹುಲ್ ನೋಡಿ. ಇಲ್ಲ ಹಾಂ, ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ ಅಲ್ಲಿ ಬಿಟ್ಟಕ್ಕೆ. ಎಲ್ಲಿಗೆ? ಫಾಲ್ಸ್ ಹತ್ರ ಹೋಗಿದ್ದಾರೆ. ಆ ಫಾಲ್ಸ್ ಬ್ರೋ 20 ಕಿಲೋಮೀಟರ್ ಇದೆ ಬ್ರೋ. ಹೋಗೋಕ್ಕೆ ಸಹ 10 ಕಿಲೋಮೀಟರ್ ಮೇಲೆ ಇದೆ, 12 ಕಿಲೋಮೀಟರ್ ಬರುತ್ತೆ ಅಲ್ಲಿಂದ ಹೋಗೋಕ್ಕೆ. ಸೊ ಸುಮಾರು ಅಂದರೆ ಒಂದು 6 ರಿಂದ 7 ಅವರ್ ಜರ್ನಿ ಆಗುತ್ತೆ.
ನನಗೆ ಗೊತ್ತಿತ್ತು ಅಷ್ಟೇ ಆಗುತ್ತೆ ಅಂತ ಹೇಳ್ದೆ ಕೇಳಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ಇದೆಲ್ಲ ಪರ್ವತ ಇದೆಯಲ್ಲ ಬರೀ ಪರ್ವತ, ಈ ಪರ್ವತ ದಾಟಿ ಹೋಗಿ ಈ ಥರ ಪರ್ವತ ಇನ್ನೊಂದು ಬರ್ತೀನಿ ನಿಮ್ಗೆ, ಅಲ್ಲಿ ಇನ್ನೊಂದು ಆ ಪರ್ವತ ಹತ್ರ ಹೋಗ್ಬೇಕು ನೀನು. ಈ ಪರ್ವತ ದಾಟಿ ನೋಡಿ ಇಲ್ಲಿ ಹೋಗ್ಲೇ ಹೋದ್ರು ಹೋಗೊಂದು 5-6 ಅವರ್. ಆ ಪರ್ವತ ದಾಟಿ ಇನ್ನೊಂದು ಪರ್ವತ ಬರುತ್ತೆ, ಅದು ದಾಟ್ಕೊಂಡು 3ನೇ ಪರ್ವತ ಬರುತ್ತೆ ನಿಂಗೆ, ಅಲ್ಲಿ ಸ್ವರ್ಗಲೋಕ ಬರುತ್ತೆ, ಪಾಂಡವರು ಹೋಗಿರೋ ಸ್ವರ್ಗಲೋಕ. ಆ ಒಂದು ಸ್ವರ್ಗಲೋಕ ಹೋಗೋ ದಾರಿಯಲ್ಲಿ ಈ ಒಂದು ವಾಟರ್ ಫಾಲ್ಸ್ ಇರೋದು. ಸೊ ಈ ಒಂದು ಟ್ರೆಕ್ಕಿಂಗ್ ಅಂತೂ ತುಂಬ ಕಷ್ಟ ಆಗುತ್ತೆ, 5 ಅವರ್ ಜರ್ನಿ. ಕಲ್ಲು ಈ ಥರ ಹೆಂಗಿರುತ್ತೆ ಗೊತ್ತಾ ಕಲ್ಲೆಲ್ಲ. ಸೊ ನಾನು ಜಸ್ಟ್ ಇವಾಗ ಹೋಗ್ಬಿಟ್ಟು ಬಂದೆ, ನಾನು ತುಂಬ ಕಷ್ಟ ಆಗುತ್ತೆ. ಹೋಗಿದೆ ಹಾಂ ಓಕೆ, ಅರ್ಧ ದಾರಿಗೆ ಹೋಗಿ ಮತ್ತೆ ವಾಪಸ್ ಬಂದ್ರ. ಕೇದಾರ್ನಾಥೆಲ್ಲ ಟ್ರೆಕ್ ಮಾಡಿ. ಸೊ ಇವರು ನಮ್ಮ ಫ್ರೆಂಡ್ ಗೌತಮ್ ಅಂತಾರೆ, ಸೇಮ್ ಅವರು ಅಷ್ಟೇ. ಅವರು ಬಟ್ ರೋಡ್ ನೋಡ್ಬಿಟ್ಟು ಅವರು ಸಹ ವಾಪಸ್ ಬಂದ್ರೆ ಗೊತ್ತಾ. ಸೊ ಈ ರೋಡ್ ನಾನು ಹೆಂಗೆ ಗೊತ್ತಾ ಎಷ್ಟು ದೂರ ಬಂದಿದ್ದೀವಿ ಇವರು. ಸೊ ಕಷ್ಟನ ಸುಖನ ಹೋಗ್ಬೇಕಂದ್ಬಿಟ್ಟು ಹೋಗಿದ್ದೀವಿ. ಸೊ ಅಲ್ಲಿ ಹೋಗ್ಬೇಕು ನೀವು, ಮೇಲಿಂದ ಐಸ್ ಬೀಳ್ತದೆ ಗೊತ್ತಾ, ಆ ಒಂದು ವಾಟರ್ ಫಾಲ್ಸ್ ಅಂದರು. ಸೊ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅದು, ತುಂಬ ಚೆನ್ನಾಗಿದೆ. ಅಲ್ಲಿಂದ ಸ್ವರ್ಗಲೋಕ ಇಲ್ಲಿ ಓಪನ್ ಮಾಡ್ತಾರೆ ಸ್ವರ್ಗ, ಅದೇ ಒಂದು ಸ್ವರ್ಗಲೋಕ ಪಾಂಡವರು ಹೋಗಿರೋದು. ಪಾಂಡವರು ವಿಸಿಟ್ ಮಾಡಿರೋಂಥ ಒಂದು ಸ್ವರ್ಗಲೋಕ ನೋಡಿ, ಇದೇ ಒಂದು ಸ್ವರ್ಗಲೋಕ. ಇಲ್ಲಿಂದ ಸ್ಟ್ರೈಟ್ ಹೋಗ್ಬಿಟ್ರೆ ಸ್ವರ್ಗಲೋಕ ಸಿಗುತ್ತೆ ನಿಮಗೆ. ನೋಡಿ ಇದೇ ತೋರಿಸು, ಇಲ್ಲಿಂದ ಸ್ಟ್ರೈಟ್ ಹೋಗಿ ಸ್ವರ್ಗಲೋಕ, ಪಾಂಡವರು ಹೋಗಿರೋಂಥ ಒಂದು ಸ್ವರ್ಗಲೋಕ ನೋಡಿ, ಇದೇ ಥರ ಹೋಗಿರೋರು ಸ್ಟ್ರೈಟ್. ಇಲ್ಲಿಂದ ಸುಮಾರು 30 ಕಿಲೋಮೀಟ್ರ್ ಆಗುತ್ತೆ ಓಕೆ ಸ್ನೇಹಿತರೆ. ನೋಡಿ ಇಲ್ಲಿ ಬಂದ್ಬಿಟ್ಟು ನೋಡಿ ವಿಲೇಜಲ್ಲಿ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಇದೆಲ್ಲ ನೋಡಿ ಒಂದು ಒಳ್ಳೆ ಗೊಂಬೆ ಹಾಕಿರ್ತಾರೆ ನೋಡಿ, ಪ್ರತಿಯೊಂದು ವಾಲ್ಗೂ ನೋಡಿ ಬ್ಯೂಟಿಫುಲ್ ಪೇಂಟಿಂಗ್ ಆಗಿರ್ತಾರೆ ಗೊತ್ತಾ. ಮನಾ ವಿಲೇಜ್ ವ್ಯಾಸಗೃಹ ಹೆಸರೇನಾ ವ್ಯಾಸಗೃಹ, ಹಿಂಗೆ ಹೋಗ್ಬೇಕಂತ ಬನ್ನಿ. ಸೊ ಇಲ್ಲಿ ನೋಡಿ ಶಿವ ಟೆಂಪಲ್ ನೋಡಿದ್ರ, ಶಿವ ಸೊ ಬ್ಯೂಟಿಫುಲ್ ಆಗಿ ನೋಡಿ ಹಿಂಗೆ ಹಾಕಿದ್ದಾರೆ. ಪೇಂಟಿಂಗ್ಸ್ ಅಂತೂ ಚೆನ್ನಾಗಿ ಹಾಕಿರ್ತಾರೆ, ಪ್ರತಿಯೊಂದು ಮನೆಗೂ ಒಂದು ಪೇಂಟಿಂಗ್ ಹಾಕಿರ್ತಾರೆ. ಇಲ್ಲಿ ನೋಡಿ ಮನಾ ವಿಲೇಜ್, ಇಂಡಿಯಾದಲ್ಲಿರೋವಂಥ ಫಸ್ಟ್ ವಿಲೇಜ್. ವ್ಯಾಸಗುಹ ವ್ಯಾಸಗುಹ ऊपर है ಹಾಂ. ಸೊ ನೋಡಿ ಹೆಂಗಿದೆ ವಿಲೇಜು, ಫಸ್ಟು ವಿಲೇಜ್ ಗರು ನೋಡಿ ಮಾನಾ ವಿಲೇಜ್. ಈ ಮನೆ ಅಂತೂ ಕ್ಲೋಸ್ ಆಗಿದೆ, ಕಲ್ಲಿಂದ ಕಟ್ಟಿದ್ರು ಎಲ್ಲ ಫುಲ್ ಕ್ಲೋಸ್ ಆಗಿದೆ. ಸ್ವಲ್ಪ ರೆಸ್ಟ್ ಆಗೋಲ್ಲ ಗುರು, ನೋಡಿ ಹೆಂಗಿದೆ ಅಂತ. ಕುತ್ಕೊಳ್ಳೋಣ ಇಲ್ಲಿ ಆಗ್ತಾಯಿಲ್ಲ ಗುರು ಕುತ್ಕೊಳ್ಳೋಕೆ. ಸೊ ನಿಜವಾಗ್ಲೂ ಹೆಂಗೆ ಗೊತ್ತಾ, ಇಷ್ಟೊಂದು ಓಡಾಡ್ತಾಯಿದ್ದೀನಿ, ನನ್ನ ಕೈಯಲ್ಲಿ ಆಗ್ತಾನೇ ಇಲ್ಲ. ಇದೊಂದು ಡ್ರೀಮು, ಇದನ್ನು ನೋಡಲೇಬೇಕು. ಯಾಕಂದರೆ ನಮ್ಮ ಮಹಾಭಾರತವನ್ನು ರಚಿಸಿರುವಂಥ ಒಂದು ವ್ಯಾಸಗುಹ. ಸೊ ಇಲ್ಲಿ ಬಂದ್ಬಿಟ್ಟು ನೋಡಲೇಬೇಕು ನಾವು. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸ್ನೇಹಿತರಲ್ಲಿ ನೋಡಿ ಇಲ್ಲಿ ಶಿವ ಪೇಂಟಿಂಗ್ ನೋಡೋದು ಹೆಂಗಿದೆ ಅಂದ್ಬಿಟ್ಟು, ಈಶ್ವರ ನೋಡಿ ಇಲ್ಲೆಲ್ಲ ಪೇಂಟಿಂಗು. ಹಂಗೆ ಇಲ್ಲಿ ಬಂದ ತಕ್ಷಣ ಈ ವಿಲೇಜ್ಗೆ ಒಂಥರ ವಿಚಿತ್ರವಾದ ವಿಲೇಜ್ ನೋಡಿ. ಬೀಗ ಹಾಕಿದಾರಲ್ಲ ನೋಡಿ, ಬೀಗಾಗೆಲ್ಲ ಬಟ್ಟೆ ನೋಡಿದ್ರೆ ಲಾಕ್ ಮಾಡಿದ್ದಾರೆ ನೋಡಿ, ಹೆಂಗೆ ಮಾಡಿದ್ದಾರೆ ಅಂದ್ಬಿಟ್ಟು. ಬೀಗಕ್ಕೆ ಮತ್ತೆ ಅಲ್ಲಿ ನೋಡಿ ಬಟ್ಟೆ ನೋಡಿ ಹಿಂಗಾಗಿದ್ದಾರೆ ಅಂತ. ಸೊ ಪ್ರತಿಯೊಂದು ಡೋರ್ಗೆ ಬಟ್ಟೆ ಹಾಕಿದ್ದಾರೆ ನೋಡಿ. ಸರಸ್ವತಿ ದೇವಿ ಒಂದು ಪಿಕ್ಚರ್ ಇಲ್ಲಿ ಹಾಕಿದ್ದಾರೆ. ಸೊ ವ್ಯಾಸ ಗುಹ ಆದರೆ ಬಂತು ನಮ್ಮ ಮುಂದೆ ನೋಡಿ, ಏನೋ ಒಂದು ಪಿಕ್ ಹಾಕಿರ್ತಾರೆ ನೋಡಿ, ಕೋಕೋ ಪ್ರತಿಯೊಂದು ಮನೆಗೂ. ಸೊ ಸುಂದರವಾಗಿ ಕಾಣಲಿ ಅಂದ್ಬಿಟ್ಟು ಇಲ್ಲಿ ನೋಡಿ ಬರೀ ನೋಡಿ ತುಂಬ ಟೈರ್ಡ್ ಆಗಿಬಿಟ್ಟಿದೆ. ಸೊ ಇದು ಬಂದ್ಬಿಟ್ಟು ನಮ್ದು ಇದೇ ಒಂದು ಲಾಸ್ಟ್ ಪ್ಲೇಸ್ ನಾವು ನೋಡಬೇಕಾಗಿರೋ ಒಂದು ಪ್ಲೇಸು ವ್ಯಾಸ ಗುಹ. ನೋಡಿದ್ರೆ ಬನ್ನಿ ರೀಚ್ ಆಗಿದ್ದೀವಿ. ತುಂಬ ಸುಸ್ತಾಗ್ತದೆ ಗುರು. ಫ್ಲ್ಯಾಗ್ಸ್ ನೋಡಿ ಹೆಂಗಿದೆ ಅಂತ. ಸೊ ಇನ್ಸೈಡ್ ತೋರಿಸ್ತೀನಿ ಬನ್ನಿ ನಿಮಗೆ. ಸ್ನೇಹಿತರೆ, ವ್ಯಾಸ ಗುಹ ಭಾರತದಲ್ಲಿರುವಂಥ ಮೊಟ್ಟ ಮೊದಲನೇ ವಿಲೇಜ್ ಆದಂಥ ಮಾನಾದಲ್ಲಿರುವಂಥ ಒಂದು ಈ ಮಾನ ವಿಲೇಜಲ್ಲಿರುವಂಥ ಒಂದು ವ್ಯಾಸ ಗುಹ ನೋಡಿ. ಇದಕ್ಕೆ ಬಂದ್ಬಿಟ್ಟು ಸುಮಾರು 5300 ವರ್ಷಗಳ ಹಿಸ್ಟ್ರಿ ಅದರಿದೆ. ಸೊ ನಮ್ಮ ಇದಕ್ಕೆ ಬಂದ್ಬಿಟ್ಟು ಹಿಂದೂಗೆ ತುಂಬ ಪವಿತ್ರವಾದ ಮತ್ತು ತುಂಬ ಪುರಾಣವಾದಂಥ ಒಂದು ಪ್ಲೇಸು. ಸೊ ನಮ್ಮ ಮಹಾಭಾರತ ಗೊತ್ತರ, ಮಹಾಭಾರತವನ್ನು ಇದೇ ಒಂದು ಪ್ಲೇಸಲ್ಲಿ ಅದರ ರಚಿಸ್ತಾರೆ. ಸೊ ವ್ಯಾಸ ಗೃಹ ಬಂದ್ಬಿಟ್ಟು ಗಣೇಶನ ಕೈಯಲ್ಲಿ ಇಟ್ಬಿಟ್ಟು, ಸೊ ಬಟ್ ಗಣೇಶ ಇರ್ತಾರೆ ಆದರೆ ಮಹಾಭಾರತವನ್ನು ಬರ್ಸ್ತಾ ಇರುವಾಗ ಇಲ್ಲಿ ಸರಸ್ವತಿ ನದಿಯಿಂದ ತುಂಬ ಸೌಂಡ್ ಬರ್ತಾ ಇರುತ್ತೆ. ಆವಾಗ ಬಂದ್ಬಿಟ್ಟು ಅದಕ್ಕೊಂದು ಶಾಪ ಆಗ್ತಾರೆ ವೇದ ಮಾಡಿಸಿ. ಸೊ ಬಂದ್ಬಿಟ್ಟು ನಮ್ಮ ಮಹಾಭಾರತವನ್ನು ಗಣೇಶನ ಕೈಯಲ್ಲಿ ಬರೆಸ್ತಾ ಇರುವಾಗ ಈ ಕಡೆಯಿಂದ ಬಂದ್ಬಿಟ್ಟು ಎಲ್ಲ ಸರಸ್ವತಿ ನದಿಯಿಂದ ತುಂಬ ಸೌಂಡ್ ಬರ್ತಾ ಇರುತ್ತೆ. ಆ ಸೌಂಡಿಂದ ಬಂದ್ಬಿಟ್ಟು ವೇದ ಮಹರ್ಷಿ ಅದಕ್ಕೊಂದು ಶಾಪ ಆದರೆ ಆಗ್ತಾನೆ. ಸೊ ಇಲ್ಲಿಂದ ಬಂದ್ಬಿಟ್ಟು ಒಳಗಡೆ ನೀನು ಸೌಂಡ್ ಬರಬಾರ್ದು ಅಂದ್ಬಿಟ್ಟು ಆವಾಗಿಂದ ಬಂದ್ಬಿಟ್ಟು ಒಳಗಡೆ ಹೋದ ತಕ್ಷಣ ಅದು ಎಷ್ಟು ನೀರು ಬರ್ತದೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಸಮುದ್ರ ಹಾದು ಹೋಗ್ತಾಯಿದೆ, ಅಲ್ಲಿಗೆ ಹೋದ್ರೆ ಎಲ್ಲ ಸೌಂಡ್ ಬರುತ್ತೆ. ಈ ಗುಹಾ ಹತ್ರ ಬಂದ ತಕ್ಷಣ ನೋಡಿದ್ರೆ ನೋಡ್ಬಿಟ್ಟು ಎಲ್ಲ ಫುಲ್ ಸರಸ್ವತಿ ನದಿ ತುಂಬ ನೀರು ಆದರೆ ಎಷ್ಟೊಂದು ಸ್ಪೋರ್ಟ್ಸಾಗಿ ನೀರು ಹೋಗ್ತಾಯಿದೆ. ಬಟ್ ಈ ಗುಹಾ ಅಲ್ಲಿ ಬಂದ ತಕ್ಷಣ ನೋಡಿ ಸೈಲೆಂಟ್ ಆಗಿಬಿಡ್ತು. ಇದು ಬಂದ್ಬಿಟ್ಟು ವ್ಯಾದ ಗುಹಾ. ಸೊ ವ್ಯಾದ ಮಹರ್ಷಿ ರಚಿಸಿರುವಂಥ ಒಂದು ಗುಹಾ ನೋಡಿ ಗೊತ್ತಲ್ಲ, ಗಣೇಶನ ಕೈಯಲ್ಲಿ ಬರೆಸಿರ್ತಾರೆ ನಾವು. ಸೊ ಮಹಾಭಾರತವನ್ನು ರಚಿಸಿರುವಂಥ ಒಂದು ಪ್ಲೇಸು ಸ್ಥಳ ಇದೇ ಒಂದು ಸ್ಥಳ. ಸೊ ಬನ್ನಿ ಹೋಗೋಣ, ಇದೊಂದು ದರ್ಶನ ಮಾಡ್ಕೋಬೇಕು. ನಿಜವಾಗ್ಲೂ ಪುಣ್ಯ ಮಾಡ್ಕೊಂಡಿರ್ಬೇಕು ಈ ಒಂದು ದರ್ಶನ. ಸೊ ಎಲ್ರಿಗೂ ಸಹ ಈ ದರ್ಶನ ಸಿಗೋಲ್ಲ. ಒಂದು ನಿಮಿಷ ಬನ್ನಿ ಹೋಗೋಣ, ಒಂದು ಒಳಗಡೆ ಆಗ್ಬಿಟ್ಟು ನೋಡೋಣ. ಸೊ ಮೋಸ್ಟ್ಲಿ ಇನ್ಸೈಡ್ ಫೋಟೋ ಅಲೋ ಇದೆಯಲ್ಲೋ ಗೊತ್ತಿಲ್ಲ, ಹೋಗಿ ಟ್ರೈ ಮಾಡೋಣ ಬನ್ನಿ.
ವ್ಯಾಸ ಗುಹಾ. ಸೊ ನೋಡಿದ್ರಲ್ಲ ಅವಾಗ ಯಾವ ಒಳಗಡೆ ಫೋಟೋ ನೋಡಿ ಇಲ್ಲಿ ಬಂದ್ಬಿಟ್ಟು ಥಿಂಕಿಂಗ್ ಫೋಟೋಸ್ ಇಂದ ಹಿಡಿದು ಕೇವ್ಸ್ ಪ್ರೊಹಿಬಿಟೆಡ್. ಅಲ್ಲಿ ಬಂದ್ಬಿಟ್ಟು ಒಳಗಡೆ ಆಗಲಿ ಫೋಟೋಸ್ ಆಗಲಿ ಸೊ ವಿಡಿಯೋ ಆಗಲಿ ಏನೂ ಸಹ ಅಲೋ ಇಲ್ಲ. ಇದು ಬಂದ್ಬಿಟ್ಟು ವ್ಯಾದ ಮಹರ್ಷಿ ಅವರ ಒಂದು ಗುಹಾ ನೋಡಿದ್ರೆ ಇಲ್ಲೇ ಬಂದ್ಬಿಟ್ಟು ಮಹಾಭಾರತವನ್ನು ರಚಿಸಿರೋ ಒಂದು ಪ್ಲೇಸ್ ಗೊತ್ತಲ್ಲ, ಇದ್ರ ಸ್ಟೋರಿ ಹೇಳಿದ್ನಲ್ಲ ನೀವು ಆಲ್ರೆಡಿ. ಸೊ ವ್ಯಾದ ಮಹರ್ಷಿ ಬಂದ್ಬಿಟ್ಟು ಗಣೇಶನ ಕೈಲಾದರೆ ನಮ್ಮ ಒಂದು ಮಹಾಭಾರತವನ್ನು ಬರ್ಸ್ತಾನೆ. ಇಲ್ಲಿ ಬಂದ್ಬಿಟ್ಟು ಮತ್ತೆ ಗಣೇಶನ ಗುಹೆಗೂ ಇಲ್ಲೇ ಇದೆ, ನೀವು ತೋರಿಸಿ ಕೆಳಗಡೆ ಗಣೇಶನ ಗುಹೆ ಇದೇ ಬಂದ್ಬಿಟ್ಟು ಗುಹೆ. ಈ ಒಂದು ಗುಹೆ ಬಂದ್ಬಿಟ್ಟು ತುಂಬ ಪವಿತ್ರವಾದ ಮತ್ತು ತುಂಬ ಓಲ್ಡು 5300 ವರ್ಷಗಳ ಹಿಂದೆ ಕಾಲದ ಒಂದು ಗುಹೆ. ಓಕೆ, ನಾವು ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರ್ತೀವಿ ಒಳಗಡೆ ಹೋಗ್ಬಿಟ್ಟು. ಓಕೆ ಬನ್ನಿ ನನ್ನ ಜೊತೆ. ಶ್ರೀ ಗಣೇಶ ಗುಹೆ ನೋಡಿ, ಮಹಾಭಾರತವನ್ನು ಬರೆದಿರೋ ಬಂದ್ಬಿಟ್ಟು ಗಣೇಶ. ಅಲ್ಲಿಂದ ವ್ಯಾದ ಮಹರ್ಷಿ ಬಂದ್ಬಿಟ್ಟು ಇವ್ರು ಹೇಳ್ತಾ ಇದ್ರು ಗಣೇಶ ಬಂದ್ಬಿಟ್ಟು ಬರೀತಾ ಇದ್ರು. ಸೊ ಬನ್ನಿ ಒಳಗಡೆ ಹೋಗೋಣ ಬಂದ್ಬಿಟ್ಟು. ಸೊ ಮಾನವ ವಿಲೇಜ್ ಗೊತ್ತಲ್ಲ, ಇಂಡಿಯಾದ ಮೊಟ್ಟ ಮೊದಲನೇ ಫಸ್ಟ್ ವಿಲೇಜ್ ಮಾನವ ವಿಲೇಜ್. ಸೊ ಫಸ್ಟ್ ವಿಲೇಜ್ ಬಂದ್ಬಿಟ್ಟು ಈ ಮಾನವ ವಿಲೇಜಲ್ಲಿರುವಂಥ ಒಂದು ಗಣೇಶ ಗುಹಾ. ಬನ್ನಿ ಒಳಗಡೆ ಹೋಗೋಣ. ಸೊ ನೋಡಿದ್ರಲ್ಲ, ಇದೇ ಬಂದ್ಬಿಟ್ಟು ಗಣೇಶ್ ಗುಹಾ. ಮಹಾಭಾರತವನ್ನು ಬರೆದಿದ್ದು ಇದೇ ಒಂದು ಪ್ಲೇಸಲ್ಲಿ. ನಾನು ಹೇಳ್ತಾನೆ ಮೇಲೆ ಬಂದ್ಬಿಟ್ಟು ವ್ಯಾಸಗುರು ಇದ್ದಾನೆ. ವ್ಯಾಸ ಹೇಳ್ತಾ ಇದ್ದ ಮಹಾಭಾರತವನ್ನು, ಗಣೇಶ ಬರಿತಾ ಇದ್ದ. ಸೊ ಇದೇ ಒಂದು ಗಣೇಶ ಗುಹೆ. ಮಾನವ ವಿಲೇಜ್ ಇಂಡಿಯಾದ ಮೊಟ್ಟ ಮೊದಲನೇ ವಿಲೇಜ್, ಇಂಡಿಯನ್ಸ್ ಫಸ್ಟ್ ವಿಲೇಜ್ ಮಾನವ ವಿಲೇಜ್. ಮೇಲೆ ಸುರ್ಬೋದು ನೋಡಿ ನೀವು. ಸೊ ಆ್ಯಕ್ಚುಲಿ ಒಳಗಡೆ ಫೋಟೋ ನಾಟ್ ಅಲೌಡ್. ಓಕೆ, ಇಲ್ಲಿಗೆ ಲಾಸ್ಟ್. ಥ್ಯಾಂಕ್ ಯು ಸೊ ಮಚ್.